ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬುಧವಾರದ ಬ್ಲಾಗು. ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಮಟನ್ ಸಾಂಬಾರು ಕುಷ್ಕ ಮಾಡಿದ್ದೆ. ಅದು ಹೇಗೆ ಮಾಡಿದೆ ಅಂತ ನೋಡ್ಕೊಂಬನ್ನಿ, ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಮಟನ್ ಬೇಯಿಸ್ಕೊಳ್ಳೋಣ ಅಂತ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಟನ್ ಹಾಕಿ ಹುರಿದೆ. ಅದಾದಮೇಲೆ ಅರಿಶಿನ ಉಪ್ಪು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಹುರಿದು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು 1-2 ವಿಜಿಲ್ ಕೂಗಿಸ್ಕೊಬೇಕು. ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಮತ್ತು ಟಮಾಟೆ ಹಣ್ಣು, ತೆಂಗಿನಕಾಯಿ ತುರಿ ನಿಮಗೆ ಎಷ್ಟು ಬೇಕಷ್ಟು ಇದೆಲ್ಲ ಸಪ್ರೇಟ್ ರುಬ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಐತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟಮಾಟೆ ಹಣ್ಣು, ಇದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ಹಾಲು ಮತ್ತು ಅರಿಶಿನ, ಮಟನ್ ಮಸಾಲ, ಧನಿಯಾ ಪೌಡ್ರು, ಖಾರದ ಪೌಡ್ರು. ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲ್ಲ ರುಬ್ಕೊಂಡಿರೋ ಮಸಾಲೆ ಮತ್ತು ಫಸ್ಟು ಈರುಳ್ಳಿನೂ ಕೊತ್ತಂಬರಿ ರುಬ್ಕೊಂಡಿರ್ತೀವಿ ಅದು ಹಾಕ್ಕೊಂಡು ಹುರ್ಕೊಂಡು ಮತ್ತು ಗರಂ ಮಸಾಲ ಅವೆಲ್ಲ ಹಾಕ್ಕೊಳ್ಬೇಕು. ಚೆನ್ನಾಗಿ ಹುರಿದ್ಮೇಲೆ ಆಮೇಲೆ ಮಟನ್ ಬೇಯಿಸ್ಕೊಂಡಿರ್ತೀವಲ್ಲ ಅದು ಅದ್ರಾಗ ಆ್ಯಡ್ ಮಾಡಬೇಕು. ಅದು ಚೆನ್ನಾಗಿ ಹುರಿಬೇಕು, ಚೆನ್ನಾಗಿ ಕುದಿಸ್ಕೊಬೇಕದು. ಅದಾದಮೇಲೆ ತೆಂಗಿನಕಾಯಿ ಹಾಲು ಹಾಕಬೇಕು. ಆಲ್ಮೋಸ್ಟ್ ಎಲ್ಲ ಸಪ್ರೇಟೇ ರುಬ್ಕೊಂಡು ಹಾಕ್ಕೊಳೋದು, ಯಾಕಂದರೆ ಸ್ಮೆಲ್ ಹೋಗಲ್ಲ ಅದು ಮಸಾಲೆದು ಅಂತ. ಅದಾದಮೇಲೆ ಟೊಮ್ಯಾಟೊ ಪ್ಯೂರಿ ಹಾಕ್ಕೊಬೇಕು, ಎಷ್ಟು ರುಬ್ಕೊಂಡಿರೋದು. ಅದಾದಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಬೇಕು. ಅದು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರು ಹಾಕ್ಕೊಬೇಕು. ಹೊರಗೆಲ್ಲ ಸಖತ್ ತಣ್ಣಗಿತ್ತು, ಇವತ್ತು ಮುಚ್ಕೊಂಡಿತ್ತು, ಮಳೆ ಬರೋ ಥರ ಆಗಿತ್ತು. ಅದಾದಮೇಲೆ ಚೆನ್ನಾಗಿ ಕುದಿಸ್ಕೊಂಡೆ. ನಾನು ಆಲ್ಮೋಸ್ಟ್ ಪಾತ್ರೆಗೆ ಮಾಡ್ಕೊಳೋದು, ಕುದ್ದಷ್ಟು ಸಾಂಬಾರೆಲ್ಲ ಚೆನ್ನಾಗಾಗುತ್ತೆ ಟೇಸ್ಟು. ಮಟನ್ ಸಾಂಬಾರಿಗೆ ಕಾಂಬಿನೇಷನ್ ಕುಷ್ಕ, ಹಾಗಾಗಿ ಕುಷ್ಕ ಮಾಡ್ತಾಯಿದ್ದೆ. ಪ್ಲೇನ್ ಕುಷ್ಕ ಮಾಡಿದೆ, ಜಾಸ್ತಿ ಏನು ಇದು ಮಾಡಿಲ್ಲ, ಮಸಾಲೆ ಹಾಕಿಲ್ಲ. ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಫೈನಲ್ ಲುಕ್ಕು ಕುಷ್ಕ ಹುರ್ಮಾ ಅಂತಾರೆ, ಮುಸ್ಲಿಮ್ ಸ್ಟೈಲ್ ಕುಷ್ಕ ಹುರ್ಮಾ ರೆಡಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ವಾಶ್ ಮಾಡಿದ್ದೆ. ಬಟ್ಟೆ ಎಲ್ಲ ತೊಗೊಂಡೋದೆ ಟೆರೆಸ್ ಮೇಲೆ ಒಣಗಾಕೋಕ್ಕೆ. ಹಾಯ್ ಹಾಯ್ ಮೊಬೈಲ್ ಮತ್ತೆ ಮೊಬೈಲ್ ಬಾಲಮ್ಮ ಮೊಬೈಲ್ ಮೊಬೈಲ್. A for apple, B for bat, C for D for dog. Good. ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು 12:30 ಆಗಿತ್ತು. ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರೋ ಟೈಮು. ಹೋಗ್ತಾ ಇದ್ದೀನಿ ಕರ್ಕೊಂಬರೋಕ್ಕೆ. ನನ್ನ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಕೂಡ ಕೊಡ್ರಿ, ಹಾಗೆ ಶೇರ್ ಕೂಡ ಮಾಡಿರಿ.